ನಮ್ಮ ಇಷ್ಟ ದೇವರನ್ನು ಕೂಡ ಮನಸಾರೆ ಆರಂಭದ ಪಾಠ ಪ್ರಾರಂಭ ಮಾಡುವ. ಮೊದಲಿಗೆ ಯಾವಾಗಲೂ ನಾವು ಮಂಗಳಾಚರಣೆ ಶ್ಲೋಕವನ್ನ ಹೇಳುವಂತದ್ದು. ಸಾಮಾನ್ಯ ನಾನೀಗ ಇದರಲ್ಲಿ ಗಮನಿಸಿದ ಹಾಗೆ ಹೆಚ್ಚಿನವರು ಹಿಂದಿನ ಪಾಠದಲ್ಲಿ ಇದ್ದವರೇ ಇದರಲ್ಲಿದ್ದಾರೆ ಅಂತ, ಅಂದ್ರೆ ಹೆಚ್ಚಂದ್ರೆ ಒಂದು 5-10 ಜನ ಇದ್ದಾರೆ ಅಂತ ಕಾಣ್ತದೆ ನನಗೆ. ಉಳಿದವರೊಂದಷ್ಟು ಹೊಸಬರು ಕೂಡ ಇರ್ಬೋದು. ಪಾಠದ ಕ್ರಮ ಯಾವತ್ತು ಕೂಡ ಮಂಗಳಾಚರಣೆ ಶ್ಲೋಕವನ್ನ ಮೊದಲಿಗೆ ಪಠಿಸುತ್ತಾ ನಂತರ ಪಾಠ ಪ್ರಾರಂಭ ಆಗ್ತದೆ. ಅದರಿಂದ ಈ ಮೊದಲಿಗೆ ಗುರುಗಳ ಸ್ಮರಣೆ ಮಾಡುವಂತಹ ಶ್ಲೋಕ, ಅದೇ ರೀತಿಯಲ್ಲಿ ಮತ್ತೆ ನಂತರ ಜ್ಯೋತಿಷ್ಯ ಸೋಪಾನ, ಹಾಗೆ ಬೃಹತ್ ಜಾತಕದ ಮಂಗಳಾಚರಣೆ ಶ್ಲೋಕ. ಅಂದ್ರೆ ಸಾಮಾನ್ಯ ಎಲ್ಲಾ ಜ್ಯೋತಿಷ್ಯರು ಮಂಗಳಾಚರಣೆಯಾಗಿ ಬಳಸುವಂತಹ ಶ್ಲೋಕ. ಅದು ಯಾವುದೇ ಸಂದರ್ಭ ಇರಲಿ, ಪ್ರಶ್ನೆಗಳಲ್ಲಿ ಆಗಲಿ, ನಾವೆಲ್ಲ ಶ್ಲೋಕವನ್ನ ಮೊದಲಿಗೆ ಹೇಳುವಂತಹ ಶ್ಲೋಕ ಅಂತ ಹೇಳಿದ್ರೆ ಪ್ರಾರಂಭ ಜ್ಯೋತಿಷ್ಯ ಸೋಪಾನ ಪಾಠದಲ್ಲಿಯೂ ಕೂಡ ಇವತ್ತು ನಾನು ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಸರಿ ಸರಿ ಸರಿ. ಶ್ಲೋಕವನ್ನ ನಾನು ಬರೆದು ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತೇನೆ, ವಾಟ್ಸಪ್ ಗ್ರೂಪ್ ಅಲ್ಲಿ. ಈಗ ಮೊದಲಿಗೆ ನಾನು ಹೇಳಿದ ಹಾಗೆ ಎಲ್ರು ಕೂಡ ಹೇಳಿ, ನಮ್ಮ ವಿಶ್ವೇಶ ತೀರ್ಥ ಗುರುಗಳನ್ನ ಸ್ಮರಣೆ ಮಾಡುವ. ತಪಸ್ವಾಧ್ಯಾಯ. ನೀವು ಯಾರು ಅನ್ಮ್ಯೂಟ್ ಮಾಡುದು ಬೇಡ, ಮ್ಯೂಟ್ ಮಾಡಿ ಇಟ್ಕೊಂಡೆ ನೀವು ನಾನು ಹೇಳಿದಾಗೆ ಹೇಳಿ, ಆಯ್ತಾ? ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹಾಗೆ ನಿಮ್ಮ ನಿಮ್ಮ ಗುರು ಪರಂಪರೆಗಳನ್ನ, ಗುರುಗಳನ್ನೆಲ್ಲ ಮನಸಾರೆ ಸ್ಮರಣೆ ಮಾಡಿಕೊಳ್ಳಿ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇನ್ನು ಬೃಹತ್ ಜಾತಕದ ಆರಂಭದ ಶ್ಲೋಕ. ಸೂರ್ಯ ದೇವರನ್ನ ಹಾಗೆ ಸೂರ್ಯನಾರಾಯಣನನ್ನ ಸ್ಮರಣೆ ಮಾಡುದು. ಜ್ಯೋತಿಷ್ಯದ ಪ್ರಧಾನ ದೇವತೆ ನಮಗೆ ಸೂರ್ಯನಾರಾಯಣ ದೇವರನ್ನ ಸ್ಮರಣೆ ಮಾಡುವಂತ ಶ್ಲೋಕವನ್ನ ಹೇಳುವ. ನಾನು ಹೇಳಿದಾಗೆ ನೀವು ಮ್ಯೂಟಲ್ಲಿ ಇದ್ಕೊಂಡೆ ಹೇಳಿ. ಮೂರ್ತಿತ್ವೇ ಪರಿಕಲ್ಪಿತಃ ಶಶಭೃತಃ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ಥಿತಿ ವಿಭುಃ ಚ ಅನೇಕಧಾ ಯಶ್ರುತೌ ವಾಚಂ ನಃ ಸದಧಾತು ಅನೇಕ ಕಿರಣಃ ತ್ರೈಲೋಕ್ಯದೀಪೋ ರವಿಃ. ಈ ಶ್ಲೋಕದಲ್ಲಿ ಸೂರ್ಯ ಎಂಥವನು ಅಂತೇಳಿ ಒಂದು 10 ವಿಶೇಷಣಗಳನ್ನ ಕೊಡ್ತಾರೆ. ಅಂತಹ ಸೂರ್ಯನು ನಮಗೆ ವಾಕ್ ಶಕ್ತಿಯನ್ನ, ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಬುದ್ಧಿ ಹಾಗೆ ಮಾತಿನ
ಆ ಶಕ್ತಿಯನ್ನ ದೇವರ ಅನುಗ್ರಹ ಮಾಡಿಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡುವಂತ ಶ್ಲೋಕ ಇದು. ಇನ್ನು ನಿಮ್ಮಲ್ಲಿ ಜ್ಯೋತಿಷ್ಯ ಸೋಪಾನ ಅಂತೇಳಿ ಪುಸ್ತಕ ಇರಬಹುದು, ಅದಿಲ್ಲದಿದ್ದವರು ಅದನ್ನ ತಗೊಳ್ಳಿ, ಈಗ ಉಪಲಬ್ಧಿ ಇದೆ ಅದು. ಅದರ ಆರಂಭದ ಶ್ಲೋಕ, ಮೊದಲನೇ ಶ್ಲೋಕ, ಅದು ಕೂಡ ಸೂರ್ಯ ದೇವರನ್ನೇ ಸ್ಮರಣೆ ಮಾಡ್ತಕ್ಕಂಥ ಶ್ಲೋಕ. ಅದನ್ನ ಹೇಳಿಕೊಂಡು ಪ್ರಾರಂಭ ಮಾಡುವ. ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ, ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ, ಮಧ್ಯಸ್ಥಿತೌ ಪ್ರಸರತಿ ಪ್ರಕೃತಿ ಕ್ರಿಯಾಸು, ಮಧ್ಯಸ್ಥಿತೌ ಪ್ರಸರತಿ ಪ್ರಕೃತಿ ಕ್ರಿಯಾಸು, ಅಸ್ತಂಗತೌ ಸ್ವಪಿತಿ ಚೋಚ್ಛಸಿತೈಕಮಾತ್ರಂ, ಅಸ್ತಂಗತೌ ಸ್ವಪಿತಿ ಚೋಚ್ಛಸಿತೈಕಮಾತ್ರಂ, ಭಾನುಃ ಸ ಏವ ಜಯತಿ ಪ್ರಕಟ ಪ್ರಭಾವಃ, ಭಾನುಃ ಸ ಏವ ಜಯತಿ ಪ್ರಕಟ ಪ್ರಭಾವಃ. ಇದು ಸೂರ್ಯದೇವರನ್ನ ಸ್ತುತಿ ಮಾಡತಕ್ಕಂತಹ ಶ್ಲೋಕ ಇದು. ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ ಅಂತೇಳಿ. ನಾಳೆಯಿಂದ ಪಾಠದ ಅರ್ಥ ಎಲ್ಲ ನಾಳೆಯಿಂದ ಪ್ರಾರಂಭ ಮಾಡ್ತೇನೆ. ಇವತ್ತೊಂದು ಮೇಲ್ನೋಟಕ್ಕೆ ಒಂದು ಅರ್ಥವನ್ನ ತಿಳಿಸಿಬಿಡ್ತೇನೆ. ಯಾರ ಉದಯದಿಂದಾಗಿ ಜಗದಿದಂ ಪ್ರತಿಬೋಧಮೇತಿ, ಈ ಜಗತ್ತು ಅಂತ ಹೇಳುವಂಥದ್ದು ಅದು ಎಚ್ಚರಗೊಳ್ತದೋ, ಬೋಧ ಅಂದ್ರೆ ಬೋಧಗೊಳ್ತದೋ, ಮಧ್ಯಸ್ಥಿತವು, ಯಾರು ಮಧ್ಯದಲ್ಲಿದ್ದಾಗ ಪ್ರಕೃತಿಯ ಕ್ರಿಯೆಗಳೆಲ್ಲ, ಪ್ರಕೃತಿ ಕ್ರಿಯಾಸು ಪ್ರಸರತಿ, ಎಲ್ಲಾ ಕ್ರಿಯೆಗಳು ಕೂಡ ನಡೀತಾ ಇರ್ತದೋ, ಅಸ್ತಂಗತು, ಯಾರು ಅಸ್ತಂಗನಾಗತಕ್ಕಂತಹ ಸಂದರ್ಭದಲ್ಲಿ ಮಲಗಿ, ಸ್ವಪಿತಿ ಅಂತ ಹೇಳಿದ್ರೆ ನಿದ್ರೆ, ಮಲಗಿಕೊಂಡು ಕೇವಲ ಶ್ವಸಿತೈಕ ಮಾತ್ರಂ, ಉಚ್ಛ್ವಸದೈಕ ಮಾತ್ರಂ, ಕೇವಲ ಶ್ವಾಸೋಚ್ಛ್ವಾಸಗಳು ಮಾತ್ರ ಇರ್ತದೋ, ಅಂದ್ರೆ ನಿದ್ರಾ ಸ್ಥಿತಿಯನ್ನು ಹೊಂದದು, ಅಂತಹ ಸೂರ್ಯ ಹೇಳಿದ್ರೆ, ನಾವು ಸೂರ್ಯ ಬೆಳಿಗ್ಗೆ ಬಂದಾಗ ಎಲ್ಲರೂ ಕೂಡ ಎದ್ದು ಕಾರ್ಯದಲ್ಲಿ ಪ್ರವೃತ್ತಿ ಆಗ್ತೇವೆ, ಮಧ್ಯದಲ್ಲಿ ಒಳ್ಳೆ ಕೆಲಸಗಳ ನಡೀತದೆ. ಅಸ್ತಂಗತ ಆದ್ಮೇಲೆ ನಮಗೆಲ್ಲ ಮಲ್ಕೊಳ್ಳುವ ಅಂತೂ ಉದಾಸೀನ ಎಲ್ಲ ಬರ್ತದೆ. ಇದು ಸಹಜವಾಗಿರ್ತಕ್ಕಂಥ ಕ್ರಿಯೆ. ಅಂತಹ ಆ ಕ್ರಿಯೆಗಳಿಗೆ ಕಾರಣನಾಗಿರತಕ್ಕಂತಹ ಸೂರ್ಯನು ಉತ್ಕರ್ಷನಾಗಿರ್ಲಿ, ಅಂದ್ರೆ ಜಯಶಾಲಿಯಾಗಿರ್ಲಿ ಅಂತೇಳಿ ಸೂರ್ಯ ದೇವರನ್ನ ಸ್ತೋತ್ರ ಮಾಡತಕ್ಕಂತಹ ಶ್ಲೋಕ ಇದು. ಸರಿ, ನಾಳೆಯಿಂದ ಪಾಠ ಎಲ್ಲ ಅರ್ಥ, ಇದೆಲ್ಲ ಶ್ಲೋಕಗಳು, ಅರ್ಥಗಳು ಹೀಗೆ ಮುಂದುವರಿತಾ ಹೋಗ್ತದೆ. ಇವತ್ತಿನ ಸಾಮಾನ್ಯ ಪಾಠದಲ್ಲಿ 42 ಜನ ಇದ್ದೀರಿ ಅಂತ ಕಾಣುತ್ತದೆ. ರೆಕಾರ್ಡಿಂಗ್ ನಮಗೆ ಆಫ್ ಮಾಡಬಹುದು, ರೆಕಾರ್ಡಿಂಗ್ ಆಗ್ತಾ ಇದ್ರೆ